ಒಂದು ದಿನ ಕುಂತಿ ಯಾರಿಗೂ ತಿಳಿಯದ ಹಾಗೆ, ಮಾದ್ರಿಗೂ ಕೂಡ ತಿಳಿಯದ ಹಾಗೆ ಇನಿಯನ ಹತ್ರ ಬಂದು, ಸ್ವಾಮಿ ಆರ್ಯಪುತ್ರ, ವಾರಿಜಾನನೆ ಕುಂತಿ ಮೆಲ್ಲನೆ ಸಾರಿದಳು, ನಯದಲ್ಲಿ ರಹಸ್ಯದಲಾರುವರಿಯದವೋನು ಭಿನ್ನಹ ಮಾಡಿದಳು ಬದಿಗೆ. ಅಲ್ವೇ? ಗಂಡನ ಹತ್ರ ಬಂದು ಮೆಲ್ಲಿಗೆ ಯಾರಿಗೂ ತಿಳಿಯದ ಹಾಗೆ, ಏನು ಅಂದ್ರೆ, ಹಸ್ತಿನಾಪುರದಿಂದ ಬಂದವರೊಬ್ರು ಹೇಳಿದರು, ವ್ಯಾಸ ಮಹರ್ಷಿಗಳು ಕೊಟ್ಟ ಮಂತ್ರ ಬಲದಿಂದ ಭರತವಂಶಕ್ಕೆ 100 ಮಕ್ಕಳಾಗ್ತಾ ಇರುತ್ತೆ. ಭರತವಂಶಕ್ಕೆ ಪುತ್ರ ಶತವತರಿಸುವುದು, ಗಾಂಧಾರಿ ದೇವಿಗೆ ವರಮುನೀಶ್ವರನಿತ್ತ ವರವದು, ನಿಮ್ಮಡಿಗಳರಿಯೇ ಭರತವಂಶಕ್ಕೆ ಪುತ್ರ ಶತವತರಿಸುವುದು, ಗಾಂಧಾರಿ ದೇವಿಗೆ ವರಮುನೀಶ್ವರನಿತ್ತ ವರವದು, ನಿಮ್ಮಡಿಗಳರಿಯೇ. ತಮಗೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋದನ್ನು ನಾನು ಹೇಳ್ತಾ ಇಲ್ಲ. ಭರತವಂಶಕ್ಕೆ 100 ಮಕ್ಕಳಾಗ್ತಾರಂತೆ. ನಾವು ನಿಮ್ಮ ಜೊತೆ ಸೇರೋ ಹಾಗೆಯೇ ಇಲ್ಲ. ದುರುಳ ಮುನಿಪನ ಶಾಪವೇ ಸ್ತ್ರೀ ಪುರುಷ ಸಂಗ ವಿರೋಧ ನಮಗಿನ್ನರಸ. ದುರುಳ ಮುನಿಪನ ಶಾಪವೇ ಸ್ತ್ರೀ ಪುರುಷ ಸಂಗ ವಿರೋಧ ನಮಗಿನ್ನು, ನಾ ಪುತ್ರಸ್ಯ ಗತಿಯಂದಿರದೆ ಶ್ರುತಿ ವಚನ. ಮಕ್ಕಳಿಲ್ಲದಿದ್ದರೆ ಸದ್ಗತಿ ಇಲ್ಲ ಅಂತ ವೇದ ಹೇಳುತ್ತಂತೆ. ಧರೆಯ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗೆ, ಧರೆಯ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗೆ. ಆ ಪುತ್ರರಿಗೆ ಸುತರು, ಆ ಸುತರ ಸುತರು, ಆ ಸುತರ ಸೂನುಗಳು, ಧರೆ ಪರಂಪರೆಯಿಂದಲಿ ಅತ್ತಲೆ ಸರಿವುದು. ಗಾಂಧಾರಿಗೆ ಮಕ್ಕಳಾಗ್ತಾರೆ, ಅವ್ರ ಮಕ್ಕಳಿಗೆ ಮಕ್ಕಳಾಗ್ತಾರೆ, ಅವ್ರ ಮಕ್ಕಳಿಗೆ ಮಕ್ಕಳಾಗ್ತಾರೆ, ಅವ್ರ ಮಕ್ಕಳಿಗೆ ಮಕ್ಕಳಾಗ್ತಾರೆ, ಅವ್ರ ಮಕ್ಕಳಿಗೆ ಮಕ್ಕಳಾಗ್ತಾರೆ. ಹೀಗೇ ವಂಶ ಬೆಳೆಯುತ್ತಲೇ ಹೋಗುತ್ತೆ. ನಿಮಗೋ ದರ್ಭೆ, ಸಮಿತ್ತು, ಅಗ್ನಿಹೋತ್ರ ಅಷ್ಟೇ. ಈ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾಧಾನವೇ ಕಡೆಗೆ, ಈ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾಧಾನವೇ ಕಡೆಗೆ ಎಂದಳ ಕುಂತಿ. ಸಂತಾನವಾಗದೆ ಹೋದರೆ ಗಂಡ ಹೆಂಡತಿ ಇಬ್ಬರಿಗೂ ದುಃಖವಾಗುತ್ತೆ. ಗಂಡ ಸಾಮಾನ್ಯವಾಗಿ ಅಷ್ಟಾಗಿ ಹೇಳ್ಕೊಳ್ಳೋದಿಲ್ಲ, ಹೇಗೋ ಸಂಭಾಳಿಸ್ಕೊಂಡು ಮರಿತಾನೆ. ಆದರೆ ಹೆಂಡತಿಗೆ ಅದನ್ನು ಮರೆಯೋಕ್ಕಾಗೋಲ್ಲ. ಒಮ್ಮೊಮ್ಮೆ ಅವರು ಅದನ್ನು ನೆನಪು ಮಾಡಿದ್ರೆ ಗಂಡನಿಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಅಯ್ಯೋ ಹೀಗಾಯ್ತಲ್ಲ ಅಂತ. ಪಾಂಡುವಿಗೆ ದುಃಖ ಇಲ್ಲ ಅಂತ ಅಲ್ಲ, ಬರೀ ಕುಂತಿಗೆ ಅಂತ ಅಲ್ಲ, ಅವನಿಗೂ ತುಂಬ ದುಃಖವಾಗುತ್ತೆ. ಕಾಂತೆ, ವನಜಮುಖಿ, ಕೇಳು, ಪುಣ್ಯಹೀನರಿಗೆ ಪುತ್ರ ದರ್ಶನ ಇಲ್ಲ ಕುಂತಿ, ಇಲ್ಲ. ನಾನಂಥ ಪುಣ್ಯವನ್ನು ಮಾಡಿಲ್ಲಮ್ಮ. ವನಜಮುಖಿ ಕೇಳು, ಪುತ್ರ ಮುಖ ದರ್ಶನವು ಸುಲಭವೇ ಪುಣ್ಯಹೀನರಿಗೆ. ವನಜಮುಖಿ ಕೇಳು, ಪುತ್ರ
ಪುತ್ರಮುಖದರ್ಶನವು ಸುಲಭವೇ ಪುಣ್ಯಹೀನರಿಗೆ ಎನಿತು ಹಲು ಬಿದರೇನು ಹಂಗಿಗರಾವು ದುಷ್ಕೃತಿಯೇ. ಅಯ್ಯೋ, ಮುನಿಯ ಬೇಟದ ಬೇಳುವೆಯ ಮಾತಿನ ಹವಣ ನೀ ಬಲ್ಲೆ. ಮುನಿಯ ಬೇಟದ ಬೇಳುವೆಯ ಮಾತಿನ ಹವಣ ನೀ ಬಲ್ಲೆ. ಹೇಳಿನ್ನೆನಗೆ ಕರ್ತವ್ಯವನು ಮಾನಿನಿ. ಹೇಳಿನ್ನೆನಗೆ ಕರ್ತವ್ಯವನು ಮಾನಿನಿ. ಭೀತಿ ಬೇಡೆಂದ. ಭೇಷ್ ಭೇಷ್. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತೆ ನಾ ಮಾಡಿದ ಪಾಪ ನಾ ಅನುಭವಿಸಲೇಬೇಕು ಕುಂತಿ, ಅನುಭವಿಸಲೇಬೇಕು. ಪ್ರಿಯೆ, ಈಗ ನಾ ಏನು ಮಾಡಬೇಕು ಅಂತ ಹೇಳು. ಸಂಕೋಚ ಪಡಬೇಡ, ಭೀತಿ ಬೇಡ, ಹೇಳು 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 ಅಂತ ಪಾಂಡು ಸಮಾಧಾನ ಪಡಿಸ್ತಾ, ಪ್ರಿಯೆ ಹೇಳು ಹೇಳು 4 ಬಾರಿ ಹೇಳಿದ ಮೇಲೆ ಕುಂತಿ, ಆರ್ಯಪುತ್ರ, ಹೆಂಗಸರು, ಅದರಲ್ಲೂ ರಾಜಕುಮಾರಿಯರು ಛಲವಾದಿಗಳು. ರೋಷ ಹಠ ಇರ್ತದೆ ಅವರಿಗೆ, ಇದು ಸಹಜ. ನಾವು ಅದಕ್ಕೇನು ಹೊರತಲ್ಲ ಮಹಾರಾಜ. ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು. ಗಾಂಧಾರಿಗಾದುದು ಪುತ್ರ ಸಂತತಿಯೆಂಬ ಭೇದದನಿ ಧೀರ ಭಿನ್ನವಿಸಿದನು. ಗಾಂಧಾರಿಗಾದುದು ಪುತ್ರ ಸಂತತಿಯೆಂಬ ಭೇದದಲ್ಲಿ ಧೀರ ಭಿನ್ನವಿಸಿದನು. ಧೀರ ಅಂತಾಳೆ ಕುಂತಿ. ಧೀರ ಪುತ್ರ ಸಂತತಿ ಗಾಂಧಾರಿ ಆಯ್ತಲ್ಲ ಅಂತ ತುಸು ಸಂಕಟ, ಕೊರಗು ಆಯ್ತು ನನಗಷ್ಟೇ. ಅದನ್ನು ತೋಡಿಕೊಂಡೆ ನಿಮ್ಮಲ್ಲಿ ಪ್ರಿಯ, ನಿಮ್ಮಲ್ಲಿ ಅಲ್ಲದೆ ಇನ್ಯಾರಲ್ಲಿ ತೋಡ್ಕೊಳ್ಳಿ ಅಂತ ಹೇಳ್ತಾಳೆ ಕುಂತಿ. ಸತಿಪತಿಯರ ಪ್ರೇಮ ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ಕೋಬೇಕು, ಅದು ಒಂದು ಲಕ್ಷಣ. ಹಾಗೆ ಕುಂತಿ ಹೇಳಿ ಎಲ್ಲಿ ಬೇಜಾರಾಯ್ತೋ ಗಂಡನಿಗೆ ಅಂತ ತಿಳಿದು, ನಿಮ್ಮಲ್ಲದೆ ಇನ್ಯಾರಲ್ಲಿ ನಾನು ಹೇಳ್ಕೊಳ್ಳಿ. ಕಾರ್ಯದ ಭಾರವನು ನೀ ಬಲ್ಲೆ. ಕಾರ್ಯದ ಭಾರವನು ನೀ ಬಲ್ಲೆ. ಇವಳು ವಿಕಾರಿಯನ್ನದಿರು ಎಂದು ರಾಯನ ಚರಣ ಕೆರಗಿದಳು. ಏನು ಮಾತಾಡ್ತಾಳೆ ಕುಂತಿ. ಅಲ್ಲ, ನಾನಂದೆ ಇವಳು ಕುಲಟೆ ಕೆಟ್ಟವಳು ಅಂತ ಅನ್ಕೋಬೇಡಿ ದಯವಿಟ್ಟು, ಹಾಗೆ ಅಂತ ಹೇಳ್ತಾಳೆ. ಕಾರಣ ಎಲ್ಲಿ ಅಸೂಯೆಯಿಂದ ಮಾತಾಡ್ತಾಳೋ ಆ ಭಾವನೆ ಪಾಂಡು ಮಹಾರಾಜನಿಗೆ ಬಂದು ಬಿಡುತ್ತೋ ಅನ್ನೋ ಒಂದು ಸಂಶಯ ಬಂತು ಕುಂತಿಗೆ. ಹಾಗಂದುಕೋಬೇಡಿ, ಸ್ತ್ರೀ ಸಹಜವಾದಂಥ ನನ್ನ ದುಃಖವನ್ನು ತೋಡ್ಕೊಂಡೆ. ರಾಜವಂಶದಲ್ಲಿ ನಾವು ಹುಟ್ಟಿದ್ದೇವೆ, ಸಾಮಾನ್ಯ ಸ್ತ್ರೀಯರಿಗೆ ಸಂತಾನವಾಗಲಿಲ್ಲ ಅಂದರೆ ದುಃಖ ಬರುತ್ತೆ, ಇನ್ನು ಅರಸವಂಶದಲ್ಲಿ ಹುಟ್ಟಿದವರಿಗೆ ಬರೋದು ಬೇಡವೇ? ಹಾಗೆ ಹೇಳಿದೆ, ಅನ್ಯಥಾ ಭಾವಿಸಬೇಡಿ ನಿಮ್ಮ ದಮ್ಮಯ್ಯ ಅಂತ ಕೇಳ್ಕೊಳ್ತಾಳಂತೆ. ಅಲ್ಲದೆ ಶಾಸ್ತ್ರವನ್ನು ನೀವು ಬಲ್ಲಿರಿ ಅಂತ ಸೂಚ್ಯವಾಗಿ ಹೇಳ್ತಾಳೆ ಪಾಂಡು ಮಹಾರಾಜನಿಗೆ. ಆಗ ಪಾಂಡು ಮಹಾರಾಜ ತನ್ನ ಪತ್ನಿಯರೊಂದಿಗೆ ಇದ್ದ ಕಾಡಿನಲ್ಲಿ ಭೃಗು, ಜಾಬಾಲಿ, ಜಮದಗ್ನಿ ಮೊದಲಾದ ಅನೇಕ ಮಹಾಮುನಿಗಳು ಋಷಿಗಳು ಅಲ್ಲಿ ಇದ್ದರು. ಅವರಲ್ಲಿ ಪಾಂಡು ಮಹಾರಾಜ ತನ್ನ ಸಂಕಟವನ್ನು ತೋಡ್ಕೊಳ್ತಾನೆ. ಮುನಿಗಳೇ, ನನಗೆ ಮಕ್ಕಳಿಲ್ಲ, ಮಕ್ಕಳಿಲ್ಲದವನಿಗೆ ಸದ್ಗತಿ ಇಲ್ಲ. ನನ್ನ ತಂದೆಯ ಕ್ಷೇತ್ರದಲ್ಲಿ ಹುಟ್ಟಿದ ಹಾಗೆ ನನ್ನ ಕ್ಷೇತ್ರದಲ್ಲೂ ಮಕ್ಕಳಾಗುವುದು ಸಾಧ್ಯವೇ? ಯೋಚಿಸಿ ಹೇಳ್ತೀರಾ? ಹಾಗೆಂತ ವಿನಯದಿಂದ ಕೇಳ್ಕೊಳ್ತಾನಂತೆ. ಸಾಧ್ಯ ಸಾಧ್ಯ ಮಹಾರಾಜ, ಸಾಧ್ಯ ಅಂತ ಋಷಿಗಳು ಭರವಸೆಯನ್ನು ಕೊಡ್ತಾರಂತೆ. ಆಗ ಪಾಂಡುವಿಗೆ ಸಂತೋಷವಾಗುತ್ತೆ.
ಹೇಗೆ ಅಂತ ಕೇಳ್ತಾನಂತೆ. ನಿಯೋಗ ಪದ್ಧತಿ ಶಾಸ್ತ್ರಸಮ್ಮತ ಪಾಂಡು ಮಹಾರಾಜ, ಆದರೆ ಅದಕ್ಕೆ ನಿನ್ನ ಪತ್ನಿಯರ ಒಪ್ಪಿಗೆ ಮಾತ್ರ ಬಹಳ ಮುಖ್ಯವಾದದ್ದು. ಅವರು ಒಪ್ಪಿದರೆ ಮಾತ್ರ ಇದು ಸಾಧ್ಯ ಅಂತ ಋಷಿಗಳು ಹೇಳ್ತಾರಂತೆ. ಪಾಂಡುವಿಗೆ ಸಮಾಧಾನವಾಗುತ್ತೆ. ಮನೆಗೆ ಬರ್ತಾನೆ. ಏಕಾಂತದಲ್ಲಿ ಕುಂತಿಯನ್ನು ಕರೆದು ಋಷಿಗಳು ಹೇಳಿದ್ದನ್ನ ತಿಳಿಸ್ತಾನೆ. ಕುಂತಿ, ನಿಮ್ಮಿಂದ, ನಿಮ್ಮ ಅನುಗ್ರಹದಿಂದ ಮಕ್ಕಳಾದರೆ ಆಗಲಿ, ಬೇರೆ ವಿಧದಲ್ಲಾದರೆ ದುಷ್ಕೀರ್ತಿ ವಧು ಎಂಜಲು ಮಾಡಿದಳು ಈ ವಂಶವನ್ನ ಅಂತ ನನ್ನನ್ನು ನಿಂದಿಸ್ತಾರೆ ಜನ. ಅಲ್ಲದೆ ನಳ, ನಹುಷ, ಪೌರವ, ಸುಹೋತ್ರಾದಿಗಳ ವಂಶ ನಿಮ್ಮದು. ಅದಕ್ಕೆ ನಾನು ಕಳಂಕವನ್ನು ತರಲೆ? ಆರೆ ಒಲ್ಲೆ, ನಾನು ಒಲ್ಲೆ ಅಂತ ಕುಂತಿ ಹೇಳ್ತಾಳಂತೆ. ಪಾಂಡು ಪುನಃ ಸಮಾಧಾನವನ್ನು ಪಡಿಸುತ್ತಾ, ಅರಸಿ, ನನ್ನ ಮೂಲಕ ನಿನ್ನ ಕ್ಷೇತ್ರದಲ್ಲಿ ಮಕ್ಕಳಾಗದಿದ್ದರೂ ನಮ್ಮಿಬ್ಬರ ಸಮ್ಮತಿಯಿಂದ ಯೋಗ್ಯರಾದ ಮುನಿವರರ ಕರುಣೆಯಿಂದ ಸಂತತಿ ಆಗೋ ಹಾಗೆ ಮಾಡಿದರೆ ಅದು ವೇದವಿಹಿತ ಅನ್ನುತ್ತಾರಮ್ಮ. ಮುನಿಗಳಿಂದ ಮಂತ್ರೋಪದೇಶವನ್ನು ಪಡೆದು ಒಪ್ಪು ಕುಂತಿ, ಒಪ್ಪು. ಹಾಗೆ ಪಾಂಡು ಹೇಳ್ತಾನೆ. ಆಗ ಕುಂತಿ, ಹಾಗಾದರೆ ಪ್ರಿಯ, ನಿನ್ನಲ್ಲಿ ಒಂದು ಭಿನ್ನಹವನ್ನು ಮಾಡಿಕೊಳ್ಳೆ. ಆದಡವನಿಪ ಭಿನ್ನಹವು, ಆದಡವನಿಪ ಭಿನ್ನಹವು ತನಗಾದಿಯಲಿ ದೂರ್ವಾಸಮುನಿ ಕರುಣೋದಯದಲಿತ್ತ 5 ಮಂತ್ರಾಕ್ಷರದ ವರವುಂಟು. ನೀದಯಾಂಬುಧಿ, ನೀದಯಾಂಬುಧಿ ನಿನ್ನನುಗ್ರಹವಾದುದಾದರೆ ತದ್ವಿಧಾನದಲ್ಲಿ ಆದರಿಸುವೆನು ಪುತ್ರ ಕಾಮ್ಯವನು. ನಿನ್ನನುಗ್ರಹವಾದುದಾದರೆ ತದ್ವಿಧಾನದಲಾದರಿಸುವೆನು ಪುತ್ರ ಕಾಮ್ಯವನು ಎಂದಳ ಕುಂತಿ. ಹಿಂದೆ, ಬಹಳ ಹಿಂದೆ, ನಾನಿನ್ನೂ ಚಿಕ್ಕ ಹುಡುಗಿಯಾಗಿದ್ದೆ. ನಮ್ಮ ಮನೆಗೆ ದೂರ್ವಾಸನೆಂಬ ಬ್ರಾಹ್ಮಣ ಮುನಿ ಬಂದಿದ್ದರು. ಅವರು ತುಂಬ ಕೋಪಿಷ್ಠರು. ನಮ್ಮ ತಂದೆ ರಾಜಕಾರ್ಯದಲ್ಲಿದ್ದರು. ಎಲ್ಲಿ ನಿಮ್ಮ ತಂದೆ ಅಂತ ಕೇಳಿದರು. ಅವ್ರ ಕೆಂಪಾದ ಕಣ್ಣನ್ನು ನೋಡಿದೆ. ನನಗೆ ಭಯವಾಯಿತು. ಎಲ್ಲಿ ನನ್ನ ತಂದೆಗೆ ಶಾಪವನ್ನೇ ಕೊಟ್ಟು ಬಿಡ್ತಾರೋ ಅಂತ ನಾನು ಬೆದರಿದೆ. ತಕ್ಷಣ ನನಗೇನೋ ತೋಚಿತು ಪ್ರಿಯ. ಅವರಿಗೆ ಸೇವೆ ಮಾಡಿದೆ. ಬನ್ನಿ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ, ಇದೋ ಬಂದುಬಿಡ್ತಾರೆ ನಮ್ಮ ತಂದೆ ಅಂತ ಹೇಳಿದೆ. ನನ್ನ ಶುಶ್ರೂಷೆಯನ್ನು ನೋಡಿ ಸುಪ್ರೀತರಾಗಿ ನನಗೆ, ಪ್ರಿಯ, 5 ಮಂತ್ರಗಳನ್ನು ಉಪದೇಶಿಸಿ, ಮಗು, ಈ ಮಂತ್ರ ತೇಜೋಮಯವಾದವು. ಜಪಿಸಿದ ಕೂಡಲೇ ಆ ಮಂತ್ರದ ಅಧಿದೇವತೆ ಪ್ರತ್ಯಕ್ಷನಾಗುತ್ತಾನೆ, ನಿನ್ನ ವಶನಾಗುತ್ತಾನೆ. ಒಂದೊಂದು ಮಂತ್ರ ಬಲದಿಂದ ಒಂದೊಂದು ಮಗುವನ್ನು ಪಡೆಯುತ್ತೀಯ ನೀನು ಅಂತ ಹೇಳಿದ್ರು. ನಿಮ್ಮ ಒಪ್ಪಿಗೆ ಆದರೆ ಆ ವಿಧಾನದಿಂದ ಪುತ್ರವತಿಯಾಗುತ್ತೇನೆ ಪ್ರಿಯ, ನಿಮ್ಮ ಒಪ್ಪಿಗೆಯೇ ಅಂತ ಕೇಳ್ತಾಳೆ. ಭೇಷ್ 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 ಕುಂತಿ, ಭೇಷ್. ಲೇಸನಾಡಿದೆ ನೀನು. ಲೇಸನಾಡಿದೆ ಕುಂತಿ, ಮುನಿಯುಪದೇಶಿಸಿದನೇ. ಲೇಸನಾಡಿದೆ ಕುಂತಿ, ಮುನಿಯುಪದೇಶಿಸಿದನೇ. ನಮ್ಮ ಭಾಗ್ಯವಿದೈಸಲೇ ನೀ ದೃಢಪತಿವ್ರತೆ ಎಂದನುಜ್ಞೆಯನಿ. ಭಾಸುರರ ನೀ ಭರತ ವಂಶ ವಿಲಾಸರನು, ಕೃತ ಶತ್ರುಪಕ್ಷ ವಿನಾಶರನು ಬೆಸಲಾಗು ಹೋಗು ಕುಂತಿ. ನೀ ಭಾಸುರರ ಭರತ ವಂಶ ವಿಲಾಸರನು, ಕೃತ ಶತ್ರು
ಶತ್ರುಪಕ್ಷ ವಿನಾಶರನು ಬೆಸಲಾಗು ಹೋಗು ಎನ್ನಾಣೆ ಹೋಗೆಂದ. ಬೇಷ್ 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 ಕುಂತಿ, ಲೇಸನ ಆಡಿದೆ ನೀನು. ಆ ಪಾಂಡವನ ಬಾಯಲ್ಲಿ ಹೊರಡುವಂಥ ಮಾತನ್ನು ನೋಡಿ ಎಂಥ ಒಂದು ಸಂತೋಷದ ವಾರ್ತೆ. ಕಾಂತಿಯುತರು, ಭರತವಂಶಕ್ಕೆ ರತ್ನಪ್ರಾಯರು ಅನ್ನಿಸಿಕೊಳ್ಳುವಂಥ ಮಕ್ಕಳನ್ನ, ಶತ್ರು ಸಂಹಾರ ಕಾರ್ಯಕ್ಕೆ ಬೇಕಾದ ಸಾಮರ್ಥ್ಯ ಇರುವವರನ್ನ ಪಡೆ ಕುಂತಿ, ಪಡೆ ಮಕ್ಕಳನ್ನ. ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ನಿನಗೆ ಅಂತ ಪಾಂಡು ಹೇಳ್ತಾನಂತೆ. ಅನುಮತಿಯನ್ನು ಕೊಡ್ತಾನೆ. ಕುಂತಿ ಇನಿಯ ಪಾಂಡವನ ಆಜ್ಞೆಯನ್ನು ಶಿರಸಾಧರಿಸಿ ಮುನಿವೃಂದಕ್ಕೆಲ್ಲ ನಮಿಸಿ ತ್ರಿಮೂರ್ತಿಗಳನ್ನು ಧ್ಯಾನಿಸಿ ತರುಣಿ ಪಾಂಡುವಿನಾಜ್ಞೆಯನು ನಿಜ ಶಿರದೊಳಾಂತೋ. ತರುಣಿ ಪಾಂಡುವಿನಾಜ್ಞೆಯನು ನಿಜ ಶಿರದೊಳಾಂತೋ. ಸಮಸ್ತ ಮುನಿ ಮುಖ್ಯರಿಗೆ ವಂದಿಸಿ ಹರಿಹರ ಬ್ರಹ್ಮಾದಿಗಳಿಗೆರಗಿ ಸರಸಿಯಲಿ ಮಿಂದಳು ಮುನೀಂದ್ರನ ಪರಮ ಮಂತ್ರಾಕ್ಷರವ ತಾನುಚ್ಚರಿಸಿ ನೆನೆದಳು ಯಮನನು. ಮುನೀಂದ್ರನ ಪರಮ ಮಂತ್ರಾಕ್ಷರವ ತಾನುಚ್ಚರಿಸಿ ನೆನೆದಳು ಯಮನನು. ಆ ಕ್ಷಣವಾತನೈತಂದ. ಪತಿಯ ಆದೇಶದಂತೆ ಮೊದಲು ಯಮಧರ್ಮರಾಜನನ್ನ ಧ್ಯಾನಿಸ್ತಾಳಂತೆ ಕುಂತಿ. ಸತಿಯ ಸಮ್ಮುಖನಾಗಿ ವೈವಸ್ವತಂ ಸತಿಯ ಸಮ್ಮುಖನಾಗಿ ನುಡಿದನು. ಇದೇಕೆ ನಮ್ಮ ಕ್ಷಿತಿಗೆ ಬರಸಿದೆ ಎನ್ನಲು ಲಜ್ಜಾವನತ ಮುಖಿಯಾಗಿ. ಪತಿಯ ಆದೇಶದಂತೆ ಮೊದಲು ಯಮಧರ್ಮರಾಜನನ್ನ ಧ್ಯಾನಿಸ್ತಾಳೆ ಕುಂತಿ. ಪ್ರತ್ಯಕ್ಷನಾಗಿಯೇ ಬಿಟ್ಟ ವೈವಸ್ವತ. ವೈವಸ್ವತ ಅಂದ್ರೆ ವಿವಸ್ವಾನ್ ಅಂದ್ರೆ ಸೂರ್ಯ, ಅವನ ಮಗ ವೈವಸ್ವತ ಯಮಧರ್ಮರಾಜ ಬಂದು ಎದುರಿಗೆ ನಿಂತು, ಯಾಕಮ್ಮ ಆ ಭೂಮಿಗೆ ನನ್ನನ್ನು ಕರೆದೆ ಅಂತ ಕೇಳ್ತಾನಂತೆ. ಲಜ್ಜೆಯಿಂದ ಮುಖವನ್ನ ತಗ್ಗಿಸಿಕೊಂಡು ಸುತನ ಕರುಣಿಪುದೆನಲು ಭಯ ಪರಿವಿತತ ವಿಮಲ ಸ್ವೇದಜಲ ಕಂಪಿತಯ ಮುಟ್ಟಿ ತಥಾಸ್ತುವೆನುತ ಕೃತಾಂತ ಬೀಳ್ಕೊಂಡ. ಯಾಕಮ್ಮ ಕರೆದೆ ಅಂತ ಕೇಳಿದಾಗ ಲಜ್ಜೆಯಿಂದ ಮುಖವನ್ನು ತಗ್ಗಿಸಿ ಸುತನನ್ನ ಕರುಣಿಸಬೇಕು ಹಾಗೆ ಅಂತ ವಿನಯದಿಂದ ಲಜ್ಜೆಯಿಂದ, ಸ್ತ್ರೀ ಸಹಜವಾದ ಲಜ್ಜೆಯಿಂದ ಕೇಳ್ತಾಳಂತೆ. ಕೇಳಿದ ಕೂಡಲೇ ತಥಾಸ್ತು ತಥಾಸ್ತು ಎನ್ನುತ್ತ ಕೃತ ಅಂತ ಬೀಳ್ಕೊಂಡ. ಜನಮೇಜಯ, ಏನದ್ಭುತವಯ್ಯ ಏನದ್ಭುತವಯ್ಯ. ಕೇಳು, ಕುಂತಿ ನಾರಿ ಗರ್ಭಧರಿಸಿದಳು. ಧಾರುಣೀಪದಿ ಕೇಳು, ಕುಂತಿ ನಾರಿಗಾದುದು ಗರ್ಭ. ಹರುಷದ ಭಾರದಲ್ಲಿ ಸತಿ ತಗ್ಗಿದಳು ನವಪೂರ್ಣ ಮಾಸದಲ್ಲಿ. ಕೇಳು ಜನಮೇಜಯ ಕೇಳು, 9 ತಿಂಗಳು ತುಂಬಿತು. ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ, ಸೂರ್ಯ ತುಲಾರಾಶಿಯಲ್ಲಿದ್ದಾನೆ. ಶುಕ್ಲ ಪಕ್ಷದ ಪಂಚಮಿ ಅಭಿಜಿನ್ ಮುಹೂರ್ತದಲ್ಲಿ ಚಾರುತರ ನಕ್ಷತ್ರ ಶುಭದಿದ ವಾರ ಲಗ್ನದೊಳು ಇಂದು ಕುಲ ವಿಸ್ತಾರಕನು ಸುಕುಮಾರನವತರಿಸಿದನು ಧರಣಿಯಲಿ. ತುಂಬಾ ಉತ್ಸಾಹವಾಯಿತು, ಸಂತೋಷವಾಯಿತು ವೈಶಂಪಾಯನರಿಗೆ. ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ, ಸಾಕ್ಷಾತ್ ಧರ್ಮವೇ ಧರಣಿಯಲ್ಲಿ ಅವತರಿಸಿತು ಕಣಯ್ಯ. ಮುನಿ ನಿಖರವೆಲ್ಲ ಧರ್ಮ ನಮ್ಮ ಪಾಲಿಗೆ ಬಂದಿತು, ಧರ್ಮ ನಮ್ಮ ಪಾಲಿಗೆ ಬಂದಿತು.
ಧರ್ಮಿಷ್ಠರನ್ನ ಧರ್ಮವು ರಕ್ಷಿಸ್ತದೆ ಅಂತ ಹರ್ಷದಿಂದ ಕೊಂಡಾಡ್ತಾರಂತೆ. ಪಾಂಡುವಿಗೋ ಹಿಗ್ಗು ಪಾಂಡುವಿನ ಅರಸಿಗೆ ಪುತ್ರೋತ್ಸವವಾಯಿತು ಅನ್ನೋ ಸುದ್ದಿ ಹಸ್ತಿನಾಪುರವನ್ನು ಮುಟ್ಟಿತು. ಗಾಂಧಾರಿ ಕೇಳಿದ್ಲು, ಅಯ್ಯೋ! ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲ ಕೇಳಿ ವಿನೋದವೇ ಕೈ ಮೇಳವಿಸಿದೆ ಮುನ್ನ ತಪ್ಪೇನು ಅಯ್ಯೋ ಕುಂತಿ ಹೆತ್ಲೆ, ನನಗಾಗೋದಕ್ಕಿಂತ ಮುಂಚೆ ಅವಳಿಗಾಯ್ತೆ ಹೆರಿಗೆ. ಎಲ್ಲ ಮೋಸಗಾರ ವ್ಯಾಸಮುನಿ, ಮಂತ್ರ ಕೊಟ್ಟೆ ಅಲ್ಲ ನನಗೆ? ಹಾಳು ಮಾಡಿದ ನೆನಗೆ ಮುನಿಪತಿ ಥೌಳಿಕಾರನಲ, ಹಾಳು ಮಾಡಿದ ನೆನಗೆ ಮುನಿಪತಿ ಥೌಳಿಕಾರನಲ. ಸುಡು ಈ ಗರ್ಭಾಳಿಗಳನ್ನು, ಈ ಗರ್ಭಾರಿಗಳ ಸುಡು ಎಂದು ಅಬಲೆ ಹೊಸೆದಳು ಬಸುರನು ಒಡೆ ಮುರಿದು. ಹಬ್ಬ, ಹಸುಯೇ ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡಿ. ಮೋಸಗಾರ ವ್ಯಾಸಮುನಿ, ನನಗೆ ಮಂತ್ರ ಕೊಟ್ಟೆ, ಈಗ ಕುಂತಿ ಮೊದಲು ಹಡ್ದಿದ್ದಾಳೆ ಅಂತ ಹೇಳಿ ಹೊಟ್ಟೆಯಲ್ಲಿನ ಕಿಚ್ಚು ಭುಗಿಲೆದ್ದು ಬಿಡ್ತಂತೆ. ಎರಡೂ ಕೈಗಳಿಂದ ಬಸರನ್ನ ಬಡಿದುಕೊಂಡು ಬಿಡ್ತಾಳಂತೆ, ಹಿಸಿಕೊಂಡು ಬಿಟ್ಲಂತೆ. ಗರ್ಭಸ್ರಾವವಾಗ್ಬಿಡ್ತು. ಏನು ಗತಿ? ಎಡಗಾಲಿಂದ ಒದೀತಾಳಂತೆ ಅದನ್ನ. ಗರ್ಭಪಿಂಡವನ್ನ ಒದೆದು ಆ ಕಡೆಗೆ ಈ ಕಡೆ ಹಾಕ್ತಾ ಇದ್ದಾಳಂತೆ. ಉದುರಿದವು ಧರಣಿಯಲಿ ಬಲು ಮಾಂಸದ ಸುರಕ್ತದ ಘಟ್ಟಿಗಳು, ಉದುರಿದವು ಧರಣಿಯಲಿ ಬಲು ಮಾಂಸದ ಸುರಕ್ತದ ಘಟ್ಟಿಗಳು. ಖಂಡದ ಸುಢಾಳದ ಜಿಗಿಯ ಪೇಸಿಕೆ ನಿಕರ 101. ಕೆದರಿದಳು ವಾಮಾಂಘ್ರಿಯಲಿ, ನೂಕಿದಳು ಹಾಕಿವ ಹೊರಗೆ ಎನ್ನುತ್ತ. ನೋಡಿದಳು ಕರೆ ಕೈ ನೆಯರನೆನುತ ಕಠೋರ ಕೋಪದಲ್ಲಿ. ತೀಡಿದಳು, ಒರೆಸಿದಳು. ಯಾರಲ್ಲಿ? ಬನ್ನಿ! ಕೋಪದಲ್ಲಿ, ಕಠೋರ ಕೋಪದಲ್ಲಿ ಕರೆಯಿರಿ ಸೂಲಗಿತ್ತಿಯನ್ನ ಅಂತ ಅರಚುತ್ತಾಳಂತೆ ಗಾಂಧಾರಿ. ದಾದಿಯರೆಲ್ಲ ಓಡಿ ಬರ್ತಾರೆ. ಏನ್ ತಾಯಿ ಅಂತ ಕೇಳ್ತಾರೆ. ಬಿಸಾಡಿ ಇದನ್ನ ಊರ ಹೊರಗೆ ತಿಪ್ಪೆಗುಂಡಿಗೆ ಹಾಕಿ. ಅಷ್ಟರಲ್ಲಿ ವೇದವ್ಯಾಸರ ಅಲ್ಲಿಗೆ ಧಾವಿಸ್ಬಿಡ್ತಾರೆ. ಈ ಹೆಂಗಸಿನ ಅಬ್ಬರವನ್ನು ನೋಡಿದ್ರು, ಏನಮ್ಮ, ಏನು ಗಾಂಧಾರಿ ಅಂತ ಕೇಳ್ತಾರಂತೆ ವೇದವ್ಯಾಸರು. ನಿಮ್ಮ ಮಂತ್ರದ ಅನುಗ್ರಹದಿಂದ ಭರತವಂಶಕ್ಕೆ ನಾನು ಮುಂಚೆನೆ ಹೆರ್ತೇನೆ ಅಂತ ಗರ್ಭ ಧರಿಸಿದೆ. ನೋಡಿ 24 ತಿಂಗಳಾಯ್ತು. ಈ ಗರ್ಭವನ್ನ ಇನ್ನೂ ಹೊತ್ತೇ ಇದ್ದೆ. ಅಷ್ಟರಲ್ಲಿ ದಾಯಾದಿ ಕುಂತಿ ಮಗವನ್ನ ಹಡ್ದಲಂತೆ. ಸುದ್ದಿ ಬಂತು ನನಗೆ. ವರುಷವೆರಡಾಯಿತು ಇದರ ಭಾರವ ಧರಿಸಿದೆನು. ದಾಯಾದ್ಯರೊಳಗವತರಿಸಿದನು ಮಗನು. ದಾಯಾದ್ಯರೊಳಗವತರಿಸಿದನು ಮಗನೆನುತ ಮುಖದಿರುಹಿದಳು ಗಾಂಧಾರಿ. ನನಗೆ ಮಕ್ಕಳಾಗ್ತೆ ಅಂತ ಇದ್ದೆ, ಕುಂತಿ ಹಡದ್ಲು ಅಂತ ಮುಖದಿರುಹಿದಳು ಗಾಂಧಾರಿ. ಬಂದಿರೋರು ವೇದವ್ಯಾಸರು, ಮಹಾನುಭಾವರು. ಮನುಷ್ಯರಿಗೆ ಸಿಟ್ಟು ಬಂತು ಅಂದ್ರೆ ಹೇಗೆ ಮಾಡುತ್ತೆ ನೋಡಿ. ಇದನ್ನ ನೋಡಿ ವ್ಯಾಸರು, ಅಯ್ಯೋ ಹುಚ್ಚಿ, ಏನಮ್ಮ ಹೀಗೆ ಮಾಡ್ಬಿಟ್ಟೆ? ಮಹಾತ್ಮರ ರೀತಿಯನ್ನ ನೀ ಎತ್ತಬಲ್ಲೆ ಗಾಂಧಾರಿ. ಮರುಳು ಹೆಂಗುಸಲ
ಮರುಳು ಹೆಂಗುಸಲ ಮಹಾತ್ಮರ ಪರಿಯ ನೀನೆಂತರಿವೆ ಗರ್ಭೋತ್ಕರವ ಕೆಡಿಸಿದೆ ಪಾಪಿ ಗರ್ಭೋತ್ಕರವ ಕೆಡಿಸಿದೆ ಪಾಪಿ ನೀ ಸಾರೆನುತ ಮುನಿ ಮುಳಿದು ಛೀ ಛೀ ಕೆಡಿಸಿಬಿಟ್ಟೆ ಗರ್ಭವನ್ನ ಅಂತ ಹೇಳಿ 100 ಚಿನ್ನದ ಮಡಕೆಗಳನ್ನು ತರಿಸಿ ಅವೆಲ್ಲದರಲ್ಲೂ ತುಪ್ಪವನ್ನು ತುಂಬಿ ಮಂತ್ರ ಉಚ್ಚರಿಸಿ ರಕ್ಷೆ ಮಾಡಿ ಚೆಲ್ಲಾಪಿಲ್ಲಿಯಾಗಿದ್ದ ಗರ್ಭಪಿಂಡದ ಚೂರುಗಳನ್ನೆಲ್ಲ ಒಂದೊಂದಾಗಿ ಹೆಕ್ಕಿ ತೆಗೆದು ಆ ಸ್ವರ್ಣದ ಕುಂಭಗಳಲ್ಲಿ ತುಂಬುತ್ತಾರೆ ವ್ಯಾಸರು. ವ್ಯಾಸರೇ ಸೂಲಗಿತ್ತಿ ಆಗ್ತಾರೆ. ವಿಧಿ ಯಾರ ಹತ್ರ ಯಾವ ಕೆಲಸವನ್ನು ಮಾಡಿಸುತ್ತೆ ನೋಡಿ. ಆಗಲಿ, ಚಿಂತೆ ಪಡಬೇಡ, 100 ದಿನ ಇದನ್ನು ಜೋಪಾನವಾಗಿ ರಕ್ಷಿಸು, ಆತರ ಪಡಬೇಡ, ಆಗ ನೋಡು. ಚಿಂತೆಯಿಲ್ಲದೆ 100 ದಿನ ಪರ್ಯಂತ ರಕ್ಷಿಸು, ಚಿಂತೆಯಿಲ್ಲದೆ 100 ದಿನ ಪರ್ಯಂತ ರಕ್ಷಿಸು. ಬಳಿಕ ನಿನ್ನಯ ಸಂತತಿಯ ಸಾಮರ್ಥ್ಯವನ್ನು ಗಾಂಧಾರಿ ನೋಡೆಂದು ಕಂತುಪಿತ ಸನ್ನಿಭನು ಸತಿಯನು ಸಂತವಿಸಿ ಮರಳಿದನು. ಹಾಗೆ ವಿಷ್ಣು ಸನ್ನಿಭರಾದ ವೇದವ್ಯಾಸರು ಸಮಾಧಾನಪಡಿಸಿ ತಮ್ಮ ಆಶ್ರಮಕ್ಕೆ ಮರಳೋಣ. ಜನಮೇಜಯ ರಾಜ ಇತ್ತ ಬನದಲ್ಲಿ ಧರಣೀಕಾಂತ ಕೇಳೈ ಬನದೊಳಿತ್ತಲು ಭೀಮನುದ್ಭವವ. ವೈಶಂಪಾಯನರ ಕಥೆಯನ್ನ ಬಹಳ ಸ್ವಾರಸ್ಯವಾಗಿ ಜನಮೇಜನಿಗೆ ಹೇಳ್ತಾ ಇದ್ದಾರೆ. ಇತ್ತ ಅರಣ್ಯದಲ್ಲಿ ಪಾಂಡುವಿಗೆ ಏನಾಗುತ್ತೆ, ಅತ್ತ ಹಸ್ತಿನಾಪುರದಲ್ಲಿ ಏನಾಗುತ್ತೆ ಅಂತ ಹೇಳಿ ಜನಮೇಜಯ ಧರ್ಮರಾಜನಿಗೆ 12 ತಿಂಗಳು ತುಂಬಿತು. ಒಂದು ದಿನ ನಿಯಮದಲ್ಲಿ ಇದ್ದು ಕುಂತಿ ಸರೋವರದಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥಳಾಗಿ ವಾಯುದೇವನನ್ನ ಸ್ಮರಿಸ್ತಾಳೆ. ವಾಯು ಪ್ರತ್ಯಕ್ಷನಾಗ್ತಾನೆ. ಏನಮ್ಮ ಕರೆಸಿದೆ ಅಂತ ಕೇಳ್ತಾನೆ. ಬೇರೇನು, ಸುತನನ್ನ ಕರುಣಿಸಬೇಕು ಅಂತ ಲಜ್ಜಾಭರಿತಳಾಗಿ ವಿನಯದಿಂದ ಬಿನ್ನವಿಸ್ತಾಳೆ ಕುಂತಿ. ನಿನ್ನ ಇಷ್ಟ ನೆರವೇರಲಿ ತಥಾಸ್ತು ಅಂತ ವಾಯುದೇವ ಅನುಗ್ರಹಿಸಿ ಕರುಣಿಸ್ತಾನೆ. ಗರ್ಭಧರಿಸಿದಳು ಕುಂತಿ. 1 ವರ್ಷವಾಯಿತು. ಮಂಗಳವಾರ ತ್ರಯೋದಶಿ. ಭಾಸ್ಕರ ಸೂರ್ಯದೇವ ಉಚ್ಚನಾಗಿದ್ದಾನೆ. ಮಖಾ ನಕ್ಷತ್ರ. ಅವನಿಸುತವಾರ ತ್ರಯೋದಶಿ ದಿವದ ಮಧ್ಯದೊಳರ್ಕನಿರೇ ಸಂಭವಿಸಿದನು ಮಘೆಯಲಿ ಶುಭಗ್ರಹ ಲಗ್ನದುದಯದಲ್ಲಿ. ಜನಮೇಜಯ, ಏನ್ ಹೇಳಪ್ಪ, ಏನ್ ಹೇಳಿ? ಭೀಮ ಇಳೆಯೊಳಗೆ ಹುಟ್ಟಿದಾಕ್ಷಣ ದುಷ್ಟ ರಾಜರೆಲ್ಲ ಗಡಗಡ ಗಡಗಡ ನಡುಗಿ ಭಯಭೀತರಾಗ್ತಾರಯ್ಯ. ಭವದ ಮಾತ್ರದೊಳು ಅಹಿತ ಪಾರ್ಥಿವ ನಿವಹ ನಡುಗಿತು. ಭೀಮಸೇನನ ಭವದ ಮಾತ್ರದೊಳು ಅಹಿತ ಪಾರ್ಥಿವ ನಿವಹ ನಡುಗಿತು. ಭೂಮಿಪತಿ ಹೇಳುವೆನದೇನನು ಭೀಮಸೇನನ ಜನನದದ್ಭುತವಾ. ಏನ್ ಹೇಳಿ ಮಹಾರಾಜ, ಭೀಮಸೇನನ ಜನನದದ್ಭುತವಾ. ಭೀಮ ಮಧ್ಯಾಹ್ನದ ಶುಭ ಮುಹೂರ್ತದಲ್ಲಿ ಜನಿಸಿದನಷ್ಟೇ. ಅದೇ ದಿನ ರಾತ್ರಿ ಭೀಮನುದೀಯಿಸಿದಿರುಳು ರಾಯ ಪಿತಾಮಹನು ಜನಿಸಿದನಲೈ. ಭೀಮನುದಯಿಸಿದಿರುಳು ರಾಯ ಪಿತಾಮಹನು ಜನಿಸಿದನಲೈ. ನಿಮ್ಮ ಮಹಾತ್ಮನ ಹುಟ್ಟು ಬೆದರಿಸಿದ ಖಿಳ ಜನಮನವ.
ಭಾಷೆಯ ಸೊಬಗನ್ನು ಕಾಣಬೇಕು ಇಲ್ಲಿ ಕುಮಾರವ್ಯಾಸ. ನಿಮ್ಮ ಆ ಮಹಾತ್ಮ ಹುಟ್ಟಿದಾಕ್ಷಣ ಅಂತ ಹೇಳ್ತಾನೆ. ನಮ್ಮಲ್ಲೂ ಕೂಡ ಮಾತನಾಡುವಾಗ ದುಷ್ಟನೊಬ್ಬನನ್ನು ಹೇಳುವಾಗ ಆಹಾ ಎಂಥ ಮಹಾತ್ಮನಯ್ಯ ನೀನು, ಊರನ್ನೆಲ್ಲ ಹಾಳು ಮಾಡಿಬಿಟ್ಟೆ ಹಾಗೆ ಅಂತ ಹೇಳ್ತೀವಿ ನೋಡಿ. ಅದೇ ರೀತಿ ನಾರಣಪ್ಪ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಮಹಾತ್ಮ ಹುಟ್ಟಿದಾಕ್ಷಣ ಆದ ಅಪಶಕನ ನೋಡಯ್ಯ ಹೇಗಾಯ್ತು. ಭೂಮಿ ನಡುಗಿತು ದೆಸೆಗೆ ಕರಿದವು ಧೂಮಕೇತುಗಳು, ಭೂಮಿ ನಡುಗಿತು ದೆಸೆಗೆ ಕರಿದವು ಧೂಮಕೇತುಗಳು, ಒದರಿದವು ಬಳಿಕ ಮಹಾನಗರದಲ್ಲಿ ಭರದಲ್ಲಿ ಭೂರಿ ಗೋಮಾಯೋ. ಧರ್ಮರಾಜ ಹುಟ್ಟಿದಾಗ ಋಷಿ ಮುನಿಗಳೆಲ್ಲ ಹೇಳ್ತಾರಂತೆ ಧರ್ಮವೇ ಅವತಾರವಾಯಿತು ಅಂತ. ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಬಂತಂತೆ. ಇಲ್ಲಿ ಹೇಳ್ತಾ ಇದ್ದಾನೆ ಕವಿ, ಇವನು ಹುಟ್ಟಿದ ಭೂಕಂಪವಾಯಿತು. ಆಕಾಶದಲ್ಲಿ ಧೂಮಕೇತುಗಳು ಭಯಂಕರವಾಗಿ ಕಾಣಿಸ್ಕೊಂಡವು, ನರಿಗಳು ಊಳೆ ಇಟ್ಟವು, ಅಪಶಕನಗಳ ಮೇಲೆ ಅಪಶಕನ ಆದದ್ದು. ಇದನ್ನು ಕಂಡ ಧೃತರಾಷ್ಟ್ರ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದ ಪಂಡಿತರನ್ನ ಬ್ರಾಹ್ಮಣರನ್ನ ಕರೆಯಿಸಿ, ಪುತ್ರೋತ್ಸವವಾಯಿತು, ನನಗೆ ಉತ್ಪಾತಗಳು ಕಾಣಿಸಿಕೊಂಡಿವೆ, ಇದರ ಫಲ ಏನು ಅಂತ ಹೇಳ್ತೀರಾ, ಹೇಳಿಪ್ಪ ಹೇಳಿ ಹಾಗೆ ಅಂತ ಕೇಳ್ತಾನಂತೆ ಧೃತರಾಷ್ಟ್ರ. ಅದಕ್ಕೆ ಜೋಯಿಸರು ಏನು ಹೇಳ್ತಾರೆ ಕೇಳಿ. ಭರತ ವಂಶವನು ಉಳಿದ ಭೂಮೀಶ್ವರರನಂತವನು ಈತನೇ ಸಂಹರಿಸುವನು. ಭರತ ವಂಶವನು ಉಳಿದ ಭೂಮೀಶ್ವರರನಂತವನು ಈತನೇ ಸಂಹರಿಸುವನು. ಸಂದೇಹವಿದಕೇನು ಎಂದರಾದ್ವಿಜರು. ಹಬ್ಬ, ಆಗಿನ ಕಾಲದಲ್ಲಿ ರಾಜ ದುಷ್ಟನಾಗಿದ್ರು ಇನ್ನೂ ಧೈರ್ಯವಂತರಿದ್ರು ಅಂತ ಕಾಣುತ್ತೆ. ಆ ಜ್ಯೋತಿಷಿಗಳ ಧೈರ್ಯವನ್ನು ನೋಡಿ. ಮಹಾರಾಜ ಭರತ ವಂಶವನ್ನು, ದೇಶದ ಅಸಂಖ್ಯ ರಾಜರನ್ನು ಮೃತ್ಯುವಿನ ಬಾಯಿಗೆ ಕೊಡುತ್ತಾನೆ ನಿಮ್ಮ ಕುಮಾರ, ಮೃತ್ಯುವಿನ ಬಾಯಿಗೆ ಕೊಡ್ತಾನೆ ಹಾಗೆ ಅಂತ ಹೇಳಿದ್ರಂತೆ. ತಕ್ಷಣ ವಿದುರ, ಮಹಾರಾಜ ಇವನು ಕುಲಕ್ಕೆ ಕಂಟಕನಾಗುತ್ತಾನೆ ಹಾಗೆ ಅಂತ ನಮಗೆ ತಿಳಿದು ಕೂಡಲೇ ಆ ಕ್ಷಣವೇ ಅವನನ್ನು ತ್ಯಾಗ ಮಾಡಿಬಿಡಬೇಕು. ಕುಲಕ್ಕೆ ಕಂಟಕನಾದಡಿ ಒಬ್ಬನ ಕಳೆವುದು, ಕುಲಕ್ಕೆ ಕಂಟಕನಾದಡಿ ಒಬ್ಬನ ಕಳೆವುದು, ಊರಳಿವಿನಲಿ ಕಳೆವುದು ಕುಲವನೊಂದನು, ದೇಶದಳಿವಿನಲಿ ಊರ ಕೆಡಿಸುವುದು. ಇಳೆಯನ ಕಿಳವ ಬಿಸುಡುವುದು ತನ್ನುಳಿವ ಮಾಡುವುದು, ಇಳೆಯನ ಕಿಳವ ಬಿಸುಡುವುದು ತನ್ನುಳಿವ ಮಾಡುವುದೆಂಬ ವಚನವ ತಿಳಿಯುವುದು. ಈತನ ಬಿಸುಟ ಕಳೆ ನೀನು, ಈತನ ಬಿಸುಟು ಕಳೆ ನೀನು ಎಂದನ ವಿದುರ. ನಾರಣಪ್ಪ ಕವಿ ಕುಮಾರವ್ಯಾಸ ಮೂಲ ಭಾರತವನ್ನ, ಅಂದರೆ ವ್ಯಾಸರ ಬರೆದಿರೋ ಭಾರತವನ್ನ ಅನುವಾದ ಮಾಡಿಲ್ಲ, ಭಾಷಾಂತರ ಮಾಡಿಲ್ಲ. ಕಥಾ ವಸ್ತುವನ್ನೇ ತೆಗೆದುಕೊಂಡು ಈಗಿನ ಕಾಲಕ್ಕೆ, ವರ್ತಮಾನ ಕಾಲಕ್ಕೆ, ನಮ್ಮ ಜನಕ್ಕೆ ಅರ್ಥವಾಗುವ ಹಾಗೆ ತಿಳಿಯಾದ ಕನ್ನಡದಲ್ಲಿ ಬರೆದಿದ್ದಾನೆ. ಆದರೆ ಒಂದೊಂದು ಕಡೆ ಒಂದೊಂದು ಶ್ಲೋಕವನ್ನು, ವ್ಯಾಸರದನ್ನ ಮೂಲವನ್ನ ಹೇಗೆ ಅನುವಾದ ಮಾಡಿದ್ದಾನೆ ಅನ್ನೋದನ್ನು ನಾವು ನಾರಣಪ್ಪನ ನೋಡಿ ಕಲಿಬೇಕು. ಇವಾಗ ಹೇಳಿದ ಮಾತು, ಕುಲಕ್ಕೆ ಕಂಟಕನಾದೊಡೆ ಒಬ್ಬನ ಕಳೆಯುವುದು, ತ್ಯಜೇದೇಕಂಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಮೂಲ ಭಾರತದಲ್ಲಿ ಇರುವಂತಹ ವ್ಯಾಸರ ಮಾತನ್ನ ನಾರಣಪ್ಪ ತಂದಿರೋ ಈ ಚಂದವನ್ನ ಇಲ್ಲಿ ಕಾಣಬೇಕು. ಎಲ್ಲಿ ಮತ್ತೊಮ್ಮೆ ಓದಿ. ಕುಲಕ್ಕೆ ಕಂಟಕನಾದೊಡೆ ಒಬ್ಬನ ಕಳೆವುದು, ಊರಳಿವಿನಲಿ ಕಳೆವುದು ಕುಲವನೊಂದನು,
ದೇಶದಳಿವಿನಲಿ ಊರ ಕೆಡಿಸುವುದು. ಇಳೆಯನು ಅಖಿಲವ ಬಿಸುಡುವುದು, ತನ್ನುಳಿವ ಮಾಡುವುದು ಎಂಬ ವಚನವ ತಿಳಿಯುವುದು. ಈತನ ಬಿಸುಟು ಕಳೆ ನೀನು ಎಂದ ನಾವಿದುರ. ಈ ಮಾತನ್ನ ನೆನಪಿಡಬೇಕು ನಾವೆಲ್ಲ. ಹಿಂದೆ, ಇಂದು, ಮುಂದೆ ಎಲ್ಲ ಕಾಲಕ್ಕೂ ಇದು ಅನ್ವಯಿಸುತ್ತೆ. ಒಬ್ಬಾತ ಕುಲಕ್ಕೆ ಕಂಟಕನಾಗುತ್ತಾನೆ ಅಂತ ತಿಳಿದರೆ ಅವನನ್ನು ತಕ್ಷಣವೇ ತ್ಯಾಗ ಮಾಡಿಬಿಡಬೇಕು. ಒಂದು ಕುಲ ಅಥವಾ ಕುಟುಂಬದಿಂದ ಊರಿಗೆ ಕೇಡು ಅನ್ನುವುದಾದರೆ ಆ ಕುಲವನ್ನೇ ತೊರೆಯಬೇಕು. ಒಂದು ಜನಸಮುದಾಯಕ್ಕೆ, ಒಂದು ಗ್ರಾಮದಿಂದ ಕೇಡು ಅನಿಸಿದರೆ ಆ ಗ್ರಾಮವನ್ನೇ ತೊಡೆದು ಹಾಕಬೇಕು. ಆತ್ಮಕಲ್ಯಾಣಕ್ಕಾಗಿ ಪ್ರಪಂಚವನ್ನೇ ತ್ಯಾಗ ಮಾಡಬೇಕು. ಹೀಗೆ ಅಂತ ಹೇಳಿದೆ. ಆದ್ದರಿಂದ ರಾಜನ್, ವಿದುರ ಹೇಳ್ತಾನೆ, ರಾಜನ್, ಈ ನಿನ್ನ ಮಗನನ್ನ ಈಗಲೇ ಬೀಸುಟು ಕೈ ತೊಳೆದುಕೋ, ಹಾಗೆ ಅಂತ ಹೇಳ್ತಾನೆ. ಜ್ಞಾನ ಆವರಿಸ್ತು. ಪುತ್ರ ವ್ಯಾಮೋಹ ಕವಿಯಿತು. ಧೃತರಾಷ್ಟ್ರ ಒಪ್ಪಲಿಲ್ಲ, ತಾಯಿ ಗಾಂಧಾರಿಯೂ ಒಪ್ಪಲಿಲ್ಲ. ಕುಂತಿ ಹಡ್ದಳಲ್ಲ ಅನ್ನೋ ಅಸೂಯೆಯ ಭರದಲ್ಲಿ ಗರ್ಭಪಾತ ಮಾಡಿಕೊಂಡು ಎಡಗಾಲಲ್ಲಿ ಒದೆದಳು ಅಷ್ಟೇ. ಆಮೇಲೆ ಅದೇ ಚಿಗುರಿ ಮರಿಯಾದಾಗ ವ್ಯಾಮೋಹ ಆವರಿಸ್ತು. ಮೋಹ ಅನ್ನೋದಿದೆ, ನಮ್ಮನ್ನೆಲ್ಲ ಜಾಲದಲ್ಲಿ ಹಾಕಿದ್ದಾನೆ ಪರಮಾತ್ಮ. ಸರಿ, ಬ್ರಾಹ್ಮಣರನ್ನ ಕರೆಯಿಸಿ ಜಾತಕರ್ಮಾದಿಗಳನ್ನು ಮಾಡಿಸ್ದ. ನಾಮಕರಣ ಮಾಡ್ದ ಮಕ್ಕಳಿಗೆ. 100 ಮಕ್ಕಳು, ಒಂದಲ್ಲ ಎರಡಲ್ಲ. ದುರ್ಯೋಧನ, ದುಶ್ಯಾಸನ, ದುಸ್ಸಹ, ವಿಂದ, ಅನುವಿಂದ, ದುಷ್ಕರ್ಣ, ದುರ್ಮುಖ, ದುರ್ಮರ್ಷಣ, ದುರ್ಮದ, ದುರ್ವಿಗಾಹ, ದುವಿರೋಚನ, ದೂ 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 ದೂ. ಎಲ್ಲರೂ ದುಷ್ಟ್ರೆ, ಅದಕ್ಕೋಸ್ಕರ ದೂದು ಅಂತಲೇ ಹೆಸರಿಟ್ಟಿದ್ದಾನೆ. ಹೀಗೆ 100 ಗಂಡು ಮಕ್ಕಳಿಗೆ ಹೆಸರಿಟ್ಟ. ದುಶ್ಶಲ ಅನ್ನೋ ಒಂದು ಹೆಣ್ಣು ಮಗುವೂ ಹುಟ್ಟಿತಂತೆ. ಗಾಂಧಾರಿಯಲ್ಲಿ 100 ಮಕ್ಕಳಾದರಷ್ಟೇ. ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀ ಒಬ್ಬಳಲ್ಲಿ ಒಬ್ಬ ಮಗ ಹುಟ್ಟಿದ. ಅವನಿಗೆ ಯುಯುತ್ಸು ಅಂತ ಹೆಸರು. ಏನು ಆಶ್ಚರ್ಯವೋ, ಯುಯುತ್ಸು ಒಬ್ಬನೇ ಬಹಳ ಬುದ್ಧಿವಂತನಾಗಿದ್ದ. ಜನಪತಿಗೆ ಬಳಿಕೊಬ್ಬ ವೈಶ್ಯಾಂಗನೆಯ ಸುತನು ಯುಯುತ್ಸು. ಜನಪತಿಗೆ ಬಳಿಕೊಬ್ಬ ವೈಶ್ಯಾಂಗನೆಯ ಸುತನು ಯುಯುತ್ಸು. 101 ಸುಕುಮಾರಕರು ಗಾಂಧಾರಿಯುದರದಲ್ಲಿ. ಗಾಂಧಾರಿಯುದರದಲ್ಲಿ ಜನಿಸಿದರು 101. 100 ದುಸ್ಸಳೆಯಾದಳು. ಆವರಮಾನಿನಿ ಜಯದ್ರಥನ ರಸಿಯಾದಳು. ರಾಯ ಕೇಳೆಂದ. ಆ ದುಶ್ಶಲೆ ಎನ್ನೋಳು ಮುಂದೆ ಸಿಂಧು ದೇಶದ ರಾಜ ಜಯದ್ರಥನನ್ನ ಮದುವೆ ಮಾಡ್ಕೋತಾಳೆ. ಆ ಜಯದ್ರಥ ಅವನ ಕಥೆಯೇ ಬೇರೆ. ಇರಲಿ. ಜನಮೇಜಯ ಇತ್ತ ಪಾಂಡು ಮಹಾರಾಜನಿಗೆ ಧರ್ಮಜ ಭೀಮ ಹುಟ್ಟಿದರಷ್ಟೇ. ಪಾಂಡು ಕುಂತಿಯರು ಹರ್ಷದಲ್ಲಿ ಉಬ್ಬಿದರು. ಒಂದು ದಿನ ಹೆಬ್ಬುಲಿ ಒಂದು ಅಲ್ಲಿನ ತಪೋಧನರತ್ತ ಧಾವಿಸಿ ಬರುತ್ತದೆ. ಅದನ್ನು ಕಂಡು ತಕ್ಷಣ ಪಾಂಡು ಮಹಾರಾಜ ಆ ಹುಲಿಯತ್ತ ಬಾಣವನ್ನು ಬಿಡ್ತಾನೆ. ಹುಲಿ ಸತ್ತೋಯ್ತು. ಆ ರಭಸಕ್ಕೆ ಮುನಿಸ್ತೋಮ ಬೆದರಿತು. ಆಗ ಪರ್ವತಾಗ್ರದಲ್ಲಿ ತೊಡೆಯ ಮೇಲೆ ಭೀಮನನ್ನ ಮಲಗಿಸಿಕೊಂಡಿದ್ದ ಕುಂತಿ ನಡನಡಗಿದಳು. ಅವಳ ನಡುಕಕ್ಕೆ ಮಗು ಭೀಮ ಜಾರಿ ಆಳಕ್ಕೆ ಧಪ್ಪಂತ ಬಿದ್ದು ಬಿಡುತ್ತೆ. ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಕೊಂದೆ, ನನ್ನ ಮಗನನ್ನು ನಾನು ಕೊಂದೆ ಅಂತ ಕುಂತಿ ಅರಿಚಿಕೊಂಡ್ಳು. ಓಡೋಡಿ ಬಂದು ನೋಡ್ತಾಳೆ. ಯಾವ ಕಲ್ಲಿನ ಮೇಲೆ ಮಗು ಬಿತ್ತೋ ಆ ಕಲ್ಲು ಚೂರು ಚೂರಾಗಿದೆ. ಮಗು ಕಿಲಕಿಲನೆ ನಗುತ್ತಾ ಇದೆ. ತೆಗೆದಪ್ಪಿಕೊಂಡಳು. ಅಯ್ಯೋ ನನ್ನ ಕಂದ, ನನ್ನ ಕಂದ, ಏನೋ ಇದು. ದೃಷ್ಟಿ ತೆಗಿತಾಳಂತೆ. ಭೀಮನಿಗೆ 1 ವರ್ಷ ತುಂಬುತ್ತಂತೆ. ಆ ಸಂತೋಷವನ್ನ ಕವಿ ಹಿಗ್ಗಿ ಹೇಳ್ತಾ ಇದ್ದಾನೆ.
ಭೂಮಿ ತಾಯಿಗೆ ಬಲಿಷ್ಠ ಕಂದನೊಬ್ಬನನ್ನು ನಾನು ಹಡದೆ ಅಂತ ಹೇಳಿ ಕುಂತಿ ಹರ್ಷದಿಂದ ಇದ್ಲಂತೆ. ಒಂದು ದಿನ ಕೊಳದಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ಮಿಂದು ಕಡು ಶುಚಿಯಾಗಿ ಸುಮನೋವೃಂದದೊಳಗಾರೈದು ನೋಡಿ ಪುರಂದರನ ನೆನೆದಳು. ಮುನೀಂದ್ರನ ಮಂತ್ರ ಶಕ್ತಿಯಲಿ ಬಂದನಲ್ಲಿಗೆ ಬಯಕೆಯೇನರವಿಂದಲೋಚನೆ ಬಯಕೆಯೇನು ಅರವಿಂದಲೋಚನೆ ಹೇಳೆನಲು ಪೂರ್ಣೇಂದು ಮುಖಿ ತಲೆವಾಗಿದಳು ಲಜ್ಜಾನುಭಾವದಲ್ಲಿ. ಪುರಂದರ ದೇವತೆಗಳ ಒಡೆಯ ದೇವೇಂದ್ರನನ್ನ ಧ್ಯಾನ ಮಾಡ್ತಾಳೆ. ಎದುರಿಗೆ ಬಂದು ನಿಲ್ತಾನೆ. ಏನಮ್ಮ ಬೇಕು ಅಂತ ಕೇಳ್ತಾನೆ. ಲಜ್ಜೆಯಿಂದ ತಲೆಬಾಗುತ್ತಾಳೆ. ಅರ್ಥ ಮಾಡಿಕೊಂಡ ಪುರಂದರ, 3 ಲೋಕದ ವೀರನೊಬ್ಬನನ್ನ ನಿನಗೆ ಕರುಣಿಸಿದ್ದೇನೆ ಹಾಗೆ ಅಂತ ಹೇಳಿ ದೇವೇಂದ್ರ ಅಂತರ್ಧಾನನಾಗ್ತಾನಂತೆ. 9 ತಿಂಗಳು ತುಂಬಿತು. ಫಾಲ್ಗುಣ ಮಾಸದ ಒಂದು ಶುಭ ದಿನ. ಸೂರ್ಯೋದಯವಾಗಿದೆ. ಪೂರ್ವ ಫಲ್ಗುನಿ ಉತ್ತರ ಫಲ್ಗುನಿ ನಕ್ಷತ್ರಗಳ ಸಂಧಿಕಾಲ. ಬುಧ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಇಂತಹ ಶುಭ ಮುಹೂರ್ತದಲ್ಲಿ ಕುಂತಿ ಮಗನನ್ನ ಹಡಿತಾಳೆ. ಎಲ್ಲೆಲ್ಲೂ ಶುಭ ಶಕನಗಳು ಕಾಣಿಸ್ಕೊಳ್ಳುತ್ತವಂತೆ. ಜನಮೇಜಯ, ಇನ್ನೊಂದು ಅತಿಶಯವನ್ನ ಕೇಳಪ್ಪ. ಅರ್ಜುನ ಹುಟ್ಟೋದಕ್ಕೆ 6 ತಿಂಗಳ ಹಿಂದೆ ಅಲ್ಲಿ ಮಥುರಾ ನಗರದ ರಾಜಭವನದಲ್ಲಿ ಗುಣರಹಿತನಚ್ಯುತನು ವರಶ್ರಾವಣ ಬಹುಳದಷ್ಟಮಿ ಇರುಳು ರೋಹಿಣಿಯಲವತರಿಸಿದನಲೈ. ಗುಣರಹಿತನಚ್ಯುತನು ವರಶ್ರಾವಣ ಬಹುಳದಷ್ಟಮಿ ಇರಳು ರೋಹಿಣಿಯಲವತರಿಸಿದನಲೈ. ದೇವಕಿಯ ಜಠರದಲ್ಲಿ. ಬೇಷ್ ಬೇಷ್ ಬೇಷ್. ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ದೇವಕಿಯ ಜಠರದಲ್ಲಿ ಅವತರಿಸಿದ ಅಚ್ಯುತ ಕೃಷ್ಣ. ನಾರಣಪ್ಪನಿಗೆ ಆ ಕೃಷ್ಣನ ಭಕ್ತಿ ಏನು ಹೇಳೋಣ, ತಿಳಿಯೇ ಹೇಳುವೆ ಕೃಷ್ಣ ಕಥೆಯೇನು ಅಂತ ಹೇಳ್ತಾನೆ ಪ್ರಾರಂಭದಲ್ಲಿ. ಕೃಷ್ಣ ಅಂದರೆ ಮೈ ನವಿರೆದ್ದು ಬಿಡುತ್ತೆ ಅವನಿಗೆ. ಇಲ್ಲಿ ಅರ್ಜುನ ಹುಟ್ಟಿದಾಗ ಅಲ್ಲಿ ಕೃಷ್ಣ ಹುಟ್ಟಿದ ಅಂತ ಅವಸರದಿಂದ ಬೇಗ ಹೇಳಬೇಕು ಅಂತ ಅನಿಸುತ್ತೆ. ಹೇಳ್ತಾ ಇದ್ದಾನೆ, ಜನಮೇಜಯ ಹೀಗಾಯ್ತುಪ್ಪ, ಅರ್ಜುನ ಕೃಷ್ಣ ಸಂಬಂಧವನ್ನು ನೋಡಯ್ಯ ಹಾಗೆ ಅಂತ ಹೇಳಿ ಸಂತೋಷದಿಂದ ಹೇಳ್ತಾ ಇದ್ದಾನೆ. 3 ಮಕ್ಕಳು ತನಗೆ ಸಾಕು ಅಂತ ಇನಿಯನಿಗೆ ತಿಳಿಸಿ ಕುಂತಿ ಸವತಿ ಮಾದ್ರಿ ದೇವಿಗೆ ಒಂದು ಮಂತ್ರವನ್ನು ಉಪದೇಶಿಸ್ತಾಳೆ. ಮಾದ್ರಿ, ಮಂತ್ರವನ್ನು ಜಪ ಮಾಡು, ಶುಚಿರ್ಭೂತಳಾಗು, ಅಶ್ವಿನಿ ದೇವತೆಗಳನ್ನು ನೆನೆ ಹಾಗೆ ಅಂತ ಕುಂತಿ ಹೇಳ್ಕೊಡ್ತಾಳೆ. ಅದೇ ರೀತಿ ಮಾದ್ರಿ ಶುಚಿರ್ಭೂತಳಾಗಿ ಭಕ್ತಿಯಿಂದ ಅಶ್ವಿನಿ ದೇವತೆಗಳನ್ನು ಧ್ಯಾನ ಮಾಡ್ತಾಳೆ. ಅಶ್ವಿನಿ ದೇವತೆಗಳು ಧರೆಗಿಳಿದು ಬಂದು ಮಾದ್ರಿಯ ಇಚ್ಛೆಯನ್ನು ಕೇಳಿ ಅದರಂತೆಯೇ ಈಡೇರಿಸ್ತಾರೆ. ಅರ್ಜುನನಿಗೆ 1 ವರ್ಷ ತುಂಬಿದ ದಿನ ಮಾದ್ರಿ ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ಅವರಿಗೆ ಪಾಂಡು, ನಕುಲ, ಸಹದೇವ ಅಂತ ನಾಮಕರಣ ಮಾಡ್ತಾನೆ. ತನ್ನ ತಂಗಿ ಕುಂತಿಗೆ ಅವಳ ಸವತಿ ಮಾದ್ರಿಗೆ ಮಕ್ಕಳಾದರು ಅಂತ ಕೇಳಿ ಕೃಷ್ಣನ ತಂದೆಯ ಅಪೇಕ್ಷೆಯ ಮೇರೆಗೆ ಅವನು ಮಥುರಾ ನಗರದಲ್ಲಿರ್ತಾನೆ, ಸೆರೆವಾಸದಲ್ಲಿ ಇರ್ತಾನೆ. ಅವನ ಅಪೇಕ್ಷೆಯ ಮೇರೆಗೆ ಕಶ್ಯಪ ಅನ್ನೋ ಬ್ರಾಹ್ಮಣ ಆನೆ, ಕುದುರೆ, ರತ್ನ, ಆಭರಣ ಇತ್ಯಾದಿ ಬಳಿವಳಿಗಳನ್ನೆಲ್ಲ ತಂದು ಕೊಡ್ತಾರಂತೆ. ಸಕಾಲದಲ್ಲಿ 5 ಮಕ್ಕಳಿಗೂ ಗಾರ್ಗ್ಯಾದಿ ಋಷಿಗಳ ಅನುಜ್ಞೆಯಂತೆ ವೇದವಿಹಿತವಾದ ಚೌಲ, ಉಪನಯನ ಈ ಸಂಸ್ಕಾರಗಳನ್ನು ಮಾಡಿಸ್ತಾನೆ. ಮುನಿಗಳು ಈ 5ರನ್ನು ಹೀಗೆ ಹೆಸರು ಹಿಡಿದು ಒಬ್ಬೊಬ್ಬರನ್ನು ಹರಸ್ತಾರಂತೆ. ಈತನೇ ಧರ್ಮಜನ್, ಎರಡನೆಯಾತ ಭೀಮನು, ಬಳಿಕ ಮೂರತೆಯಾತನರ್ಜುನ, ಬಳಿಕ ನಕುಲನು, 5ನೆಯಾತ ಸಖದೇವ.
ಈತಗಳು ಕೌಂತೆಯ ಮಾದ್ರೇಯಾತಿಶಯ ಪರಿಭೇದರಹಿತ ಖ್ಯಾತರು. ಈತಗಳು ಕೌಂತೆಯ ಮಾದ್ರೇಯಾತಿಶಯ ಪರಿಭೇದರಹಿತ ಖ್ಯಾತರೆಂದರು ಪರಮ ಮುನಿಗಳು ಪಾಂಡುನಂದನರ. ಏನಾಶ್ಚರ್ಯ, ಏನಾಶ್ಚರ್ಯ! ಭಗವಂತನ ಲೀಲೆ. ಕಷ್ಟದ ಗರ್ಭದಲ್ಲಿ ಸುಖವನ್ನು ಇಟ್ಟಿರ್ತಾನೆ, ಸುಖದ ಗರ್ಭದಲ್ಲಿ ಕಷ್ಟದ ಬೀಜವನ್ನು ಇಟ್ಟಿರ್ತಾನೆ. ಕಷ್ಟ ಅಂತ ಹೇಳಿ ಪಾಂಡು ಮಹಾರಾಜ ತಪಸ್ಸಿಗೆ ಬರ್ತಾ ಇದ್ದಾನೆ. ಆದರೆ ಅವನಿಗಾದಂತಹ ಭಾಗ್ಯವನ್ನು ನೋಡಿ, ಮಕ್ಕಳಾಗ್ತಾರೆ. ಎಂತಹ ಒಂದು ವಾತಾವರಣ! ಋಷಿಗಳ ಸಮೂಹದಲ್ಲಿ, ಅವರ ಸನಿಹದಲ್ಲಿ, ಆ ಮಧುರವಾದಂಥ ವೇದೋಕ್ತವಾದಂಥ ಅಧ್ಯಾತ್ಮ ಮಾರ್ಗದಲ್ಲಿ ಒಯ್ಯುವಂತಹ ವಾತಾವರಣದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ. ಜನಮೇಜಯ, ನಿನ್ನ ತಂದೆಯ ಮುತ್ತಜ್ಜ ಪಾಂಡು ಮಹಾರಾಜ ಶತಶೃಂಗ ಪರ್ವತದಲ್ಲಿ ಅರಣ್ಯದಲ್ಲಿ ಮಕ್ಕಳೊಂದಿಗೆ ವಿನೋದದಿಂದ ಕಾಲ ಕಳೆಯುತ್ತಾ ಇದ್ದಪ್ಪ. ಋಷಿ ಮುನಿಗಳಿಗೆ ಸೇವೆ ಮಾಡ್ತಾ ಇದ್ದ. ಆ ಪ್ರದೇಶವನ್ನ ದುಷ್ಟ ಮೃಗಗಳ ಭೀತಿ ಇಲ್ಲದಂತೆ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತಾನೆ. ಆ ಮುನಿಗಳ, ಆ ಋಷಿಗಳ ಸಹವಾಸ, ದಿವ್ಯಾಶ್ರಮಗಳ ಅದ್ಭುತ ರಾಮಣೀಯಕ ಸನ್ನಿವೇಶ, ತನ್ನನ್ನು ಅರ್ಥ ಮಾಡಿಕೊಂಡಿದ್ದಂಥ ತನ್ನ ಇಬ್ಬರು ಹೆಂಡತಿಯರು, ಅವರು ಮಾಡ್ತಿದ್ದ ಪತಿ ಸೇವೆ, ಇವೆಲ್ಲದರ ಮುಂದೆ ಹಸ್ತಿನಾಪುರಿಯ ಅತುಳ ಐಶ್ವರ್ಯ ಸಹ ತೃಣವಾಗಿ ಕಂಡಿದಂತೆ ಪಾಂಡುವಿಗೆ. ಮನಸ್ಸಿಗೆ ಸಂತಸ ಕೊಡುವಂತಹ ಸ್ಥಳದಲ್ಲಿ ಇದ್ದರೆ ಸಮಂಜಸ ಸತಿಯರಿಬ್ಬರುಪಾಸನೆಗಳ ವಿಭವಕ್ಕೆ, ಸಮಂಜಸ ಸತಿಯರಿಬ್ಬರುಪಾಸನೆಗಳ ವಿಭವಕ್ಕೆ ಇಭಪುರಿಯ ಸಮಸ್ತ ಈಶ್ವರೀಯವದು ತೃಣವಾಯಿತು ಭೂಪತಿಗೆ. ಎಷ್ಟು ಚೆನ್ನಾಗಿ ಹೋಲಿಸ್ತಾನೆ. ಮಕ್ಕಳೆಂಬ ಸಿರಿಯ ಮುಂದೆ ಇಂದ್ರಲೋಕದ ಸಿರಿ ಕೂಡ ಕಸ ಇದ್ದಂತೆ. ಆ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಿ ಆನಂದಿಸಿದ ಮೇಲೆ ಮೋಕ್ಷವೂ ಕೂಡ ತೃಣವಾಗಿ ಕಾಣುತ್ತಂತೆ. ಆ ಋಷಿ ಮುನಿಗಳಿಗೆ ಮಾಡುವಂತಹ ಮಹಾಸೇವೆಯ ಮುಂದೆ ಮೂರು ಲೋಕದ ಒಡೆತನವೂ ಕೂಡ ನಿಲ್ಲುವುದಿಲ್ಲ ಅಂತ ಉಬ್ಬಿ ಹೋಗಿಬಿಟ್ಟಂತೆ ಪಾಂಡು. ಸುತ ವಿನೋದದ ಸಿರಿಗೆ ಅಮರಾವತಿಯ ಸಿರಿ ತೊತ್ತೆಂದು, ಸುತ ವಿನೋದದ ಸಿರಿಗೆ ಅಮರಾವತಿಯ ಸಿರಿ ತೊತ್ತೆಂದು, ವಿಮಲಂ ವ್ರತ ತಪೋಲಕ್ಷ್ಮಿಗೆ ವಿನಾಶಿನಿ ಮುಕ್ತಿ ವಧುವೆಂದು, ಯತಿ ಪದಾಂಬುಜ ನಿತ್ಯ ಸೇವಾಸತಿಗೆ ದಾಸಿ ಜಗತ್ರಯಾದಿ ಸ್ಥಿತಿ ಪದವಿಯೆಂದು, ಯತಿ ಪದಾಂಬುಜ ನಿತ್ಯ ಸೇವಾಸತಿಗೆ ದಾಸಿ ಜಗತ್ರಯಾದಿ ಸ್ಥಿತಿ ಪದವಿಯೆಂದು ಉಬ್ಬಿದನು ಕಲಿಪಾಂಡು ವಿಪಿನದಲ್ಲಿ. ಉಬ್ಬಿದನು ಕಲಿಪಾಂಡು ವಿಪಿನದಲ್ಲಿ. ಸಂತೋಷವಾಗಿದ್ದ ಅಂತಂದರೆ ಮನಸ್ಸಿಗೆ ಏನೋ ಒಂದು ಭಯ ಆಗ್ಬಿಡುತ್ತೆ. ಸಂತೋಷವಾದ ಕೂಡಲೇ ಯಾವುದೋ ಒಂದು ದುಃಖ ಕಾದಿರುತ್ತೋ ಅಂತ ಅನ್ನಿಸ್ಬಿಡುತ್ತೆ. ಆ ಸೂಚನೆಯನ್ನು ಕೊಡೋ ಹಾಗೆ ಹೇಳ್ತಾ ಇದ್ದೇನೆ, ಉಬ್ಬಿದನು. ನೋಡಿ ಹೇಗಾಗತ್ತೆ. ದೊಡ್ಡ ಮಗ ಧರ್ಮರಾಜನಿಗೆ 16 ತುಂಬುತ್ತೆ, ಭೀಮನಿಗೆ 15 ತುಂಬುತ್ತೆ. ವರುಷ 16 ಧರಣೀಶ್ವರನ ಹಿರಿಯ ಮಗಂಗೆ, ವರುಷ 16 ಧರಣೀಶ್ವರನ ಹಿರಿಯ ಮಗಂಗೆ, ಭೀಮಗೆ ವರುಷ 15, ಅರ್ಜುನಗೆ 14, 13 ಕಿರಿಯರಿಬ್ಬರಿಗೆ. ಅನಿಬರ ಮುನಿವರರಿ ಅಧ್ಯಯನಾದಿ ವಿದ್ಯಾನಿರತರಾದರು, ಅನಿಬರು ಆ ಮುನಿವರರಿಂ ಅಧ್ಯಯನಾದಿ ವಿದ್ಯಾನಿರತರಾದರು.
ಅರ್ಜುನನಿಗೆ 15ನೆಯ ವರ್ಷದ ಹುಟ್ಟುಹಬ್ಬವಂತೆ ಅವತ್ತು, ವಸಂತ ಋತುವಂತೆ. ಹೇಳ್ತಾ ಇದ್ದಾನೆ ಜನಮೇಜಯ, ಬಂದುದೊಂದು ವಸಂತಮಯ ಸಮಯ, ಋತುಗಳ ರಾಜ ವಸಂತ. ಎಲ್ಲೆಲ್ಲೂ ಚಿಗುರು, ಮೋಹಕ ಸನ್ನಿವೇಶ. ಮದನನಿಗೆ ಮನ್ಮಥನಿಗೆ ಹಬ್ಬ, ಯುವಕರಿಗೆ ಕೊಂಡಾಟ, ವಿರಹಿಗಳಿಗೆ ವೇದನೆ. ವಸಂತ ಋತುವನ್ನ ಕೊಂಡಾಡುವವರು ಕೆಲವರಾದರೆ ದೂಷಿಸುವವರು ಕೂಡ ಹಲವರಿರ್ತಾರೆ. ಯೋಗಿಗಳಿಗೆ ಖಡುಗದ ಧಾರೆಯಂತೆ ಅದು. ಆ ವಸಂತ ಋತು ಎಷ್ಟು ಕಷ್ಟಪಡಿಸ್ತಾನೆ, ಎಷ್ಟು ಜನಕ್ಕೆ ಸುಖವನ್ನು ಕೊಡ್ತಾನೆ ಅಂತ ಅವರ ಮನ ಕಲಕುತ್ತದೆಯಂತೆ. ವಿರಾಗಿಗಳಿಗೆ ತುಂಬ ಕಷ್ಟವಾಗುತ್ತಂತೆ ವಸಂತ ಋತು. ನಾರಣಪ್ಪನ ಮಾತನಲ್ಲೇ ಕೇಳಬೇಕು. ಯೋಗಿ ಗೆತ್ತಿದ ಖಡುಗಧಾರೆ, ವಿಯೋಗಿ ಗೆತ್ತಿದ ಸಬಳವು, ಯೋಗಿ ಗೆತ್ತಿದ ಖಡುಗಧಾರೆ, ವಿಯೋಗಿ ಗೆತ್ತಿದ ಸಬಳವು, ಅಖಿಲ ವಿರಾಗಿಗಳ ಹೆಡೆತಲೆಯದಡಿ, ನೈಷ್ಠಿಕರಿಗೆ ಅಲಗಣಸು, ಆಗಮಿಕರೆದೆ ಶೂಲ, ಆಗಮಿಕರೆದೆ ಶೂಲ, ಗರೂವಿತ ಕೂಗಿಗಳ ನಖಸಾಳವು, ಆಗಮಿಕರೆದೆ ಶೂಲ, ಗರೂವಿತ ಗೂಗೆಗಳ ನಖಸಾಳವು, ಅಗ್ಗದ ಭೋಗಿಗಳ ಕುಲದೈವ ಬೆಸೆದುದು ಕುಸುಮಮಯ ಸಮಯ. ಅಬ್ಬಬ್ಬಾ, ರಾಜನಂತೆ ಋತುಗಳಿಗೆ ವಸಂತ. ಆದರೆ ಎಂಥವರನ್ನು ಹೇಗೆ ಅಲ್ಲಾಡಿಸ್ಬಿಡ್ತಾನೆ ನೋಡಿ. ವಿರಾಗಿಗಳ ತಲೆಯ ಹಿಂಭಾಗಕ್ಕೆ ದೊಣ್ಣೆ ಪೆಟ್ಟು ಕೊಡ್ತಾನಂತೆ. ಯಾರು? ವಸಂತರಾಜ. ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ಹರಿತವಾದ ಬಾಣ ನೆಟ್ಕೊಳ್ಳುತ್ತಂತೆ ಒಳಗಡೆಗೆ. ಶಾಸ್ತ್ರಾಧ್ಯಯನವನ್ನು ಮಾಡುವಂತಹ ಪಂಡಿತರಿಗೆ ವಸಂತ ಋತು ಎದೆಗೆ ಶೂಲ ಚುಚ್ಚುವಂತೆ. ನನಗೆ ಸಮನಿಲ್ಲ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಗೂಬೆಗಳನ್ನು ಕೊಲ್ಲೋ ಗಿಡಗ ಪಕ್ಷಿಯಂತೆ. ಆ ಥರ ಬಡಾಯಿ ಕೊಚ್ಚಿಕೊಳ್ಳೋರಿಗೆ. ಭೋಗಿಗಳಿಗೆ, ರಸಿಕರಿಗೆ ಕುಲದೈವದ ಕೃಪೆಯಂತೆ. ಇದು ಋತುಗಳ ರಾಜ ವಸಂತನ ಆಡಳಿತದ ವೈಖರಿಯಂತೆ. ಜನಮೇಜಯ, ಈ ವಸಂತ ಋತುರಾಜ ನಿನ್ನ ಅಪ್ಪನ ಮುತ್ತಜ್ಜನನ್ನ ಬಂದು ಬಾಧಿಸುತ್ತಯ್ಯ. ನಾನೇನು ಹೇಳಲಿ? ವಸಂತ ಋತು ಮಂದಮಾರುತ ಬೀಸುತ್ತಿದೆ. ಎಲ್ಲೆಲ್ಲೂ ತಂಗಾಳಿ, ಹೂವುಗಳ ಪರಿಮಳ ಮನಸ್ಸಿಗೆ ಉಲ್ಲಾಸವನ್ನು ತರುತ್ತಿದೆ. ಜನಸಾಮಾನ್ಯರು, ಪ್ರೇಮಿ ಪ್ರಣಯಿಗಳು ಒಬ್ಬರನ್ನೊಬ್ಬರು ಅಗಲಲಾರದೆ ಒಟ್ಟಾಗಿರುವುದು ಇರಲಿ, ಋಷಿ ಮುನಿಜನ ಕೂಡ ವಸಂತನ ಕಾಟದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲವಂತೆ. ಕಾಮನ ಶರಗಳ ವೇಗ ಎಂಥದು ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಮನ್ಮಥನಿಗೆ 5 ಬಾಣಗಳು ಅನ್ನುತ್ತಾರೆ. ಅಲ್ಲ, ಹಾಗಾದರೆ ಎಷ್ಟು ಬಾಣಗಳು? ತಾಗಿದವು ಶರನಿಕರ ಕಾಮನಲಾಗುವೇಗವದೆಂತುಟೋ, ತೆಗೆ ಹೂಗಣೆಗಳೈದಲ್ಲ ರೋಮಗಳೆಂಟು ಕೋಟಿಯಲಿ, ತೂಗಿ ನೆಟ್ಟವು ಕಣೆಗಳೆಂಬವನು ಆಗರುವ ನಳುಕಿದನು. ಪ್ರಜ್ಞಾಸಾಗರಂಗಳು ಮಧ್ಯಗಟಿ ಜಾನ್ವಂಘ್ರಿಮಿತವಾಯಿತು. ಎಲ್ಲ ಬಾಣಗಳು ಸೇರಿ ರೋಮ ರೋಮಗಳಲ್ಲಿ ನಾಟಿದವೋ ಎಂಬಂತೆ ಗರುವ ನಳುಕಿದನು. ಗರುವ ಅಂದರೆ ಶ್ರೇಷ್ಠ ದರ್ಜೆಯ ವ್ಯಕ್ತಿ ಅಂತ. ಅಂಥವನು ಕೂಡ ಬೆದರಿಬಿಟ್ನಂತೆ. ಅರಿವು, ನಡು, ಮೊಳಕಾಲು, ಪಾದಗಳು ಎಲ್ಲವೂ ನಡುಗಿದವು. ಋಷಿ ಶಾಪವನ್ನು ಮರೆತು ಬಿಟ್ಟ. ಕುಂತಿಗೂ ಹೇಳಲಿಲ್ಲ. ಮರೆದು ಹಿಂದೆಲ್ಲವನ್ ಕುಂತಿಯ ನರಿಯಲಿಯದೆ,
ಮೆಲ್ಲ ಮೆಲ್ಲನೆ ತುರುಗಿದೆಳಲತೆ ವನದೊಳಾಡುವ ವಧುವ ಸಾರಿದನು. ಕುಂತಿಗೂ ಹೇಳಲಿಲ್ಲ ಅಂತಾನೆ. ಕುಂತಿ ಗಂಡನ ಮೇಲೆ ಸರ್ಪಗಾವಲಿನಂತೆ ಇದ್ದಳು. ಮಹಾಪ್ರಾಜ್ಞೆ. ತಾವು ಇಬ್ಬರು ರೂಪಸಿಯರು ಇರುವುದು, ತಮ್ಮ ಇನಿಯ ಇಂಥವರ ನಡುವೆ ಮನಸ್ಸನ್ನು ಬಿಗಿ ಹಿಡಿದು ಇಂದ್ರಿಯ ನಿಗ್ರಹ ಮಾಡುವುದು ಕಷ್ಟ ಎಂಬುದು, ಮನಸ್ಸನ್ನು ಹರಿಯಬಿಟ್ಟರೆ ತೆರಬೇಕಾದ ಬೆಲೆ, ನೆನೆದರೆ ಭೀತಿ ಹುಟ್ಟಿಸುವಂಥದ್ದು ಎಲ್ಲವನ್ನೂ ಬಲ್ಲಳು. ಋಷಿ ಮುನಿಗಳಿಗೆ ಸತ್ಕಾರ ಮಾಡುವುದರಲ್ಲಿ ಇದ್ದಳು. ಅಷ್ಟರಲ್ಲಿ ಅಡಗಿಕೊಂಡಿದ್ದ ಕ್ರೂರ ವಿಧಿ ಮನುಮಥನ ರೂಪದಲ್ಲಿ ಬಂದು ಪಾಂಡವನ್ನು ತಾಗಿಬಿಟ್ಟ. ಮೆಲ್ಲ ಮೆಲ್ಲನೆ ಬಳ್ಳಿಯಂತೆ ಬಳುಕುತ್ತಾ ನಡೆಯುತ್ತಿದ್ದಂತಹ ಮಾದ್ರಿಯ ಬಳಿ ಸಾರಿದ ಸೆರಗನ್ನು ಹಿಡಿದರೆ, ಸೆರಗ ಹಿಡಿದರೆ ಬೇಡ ಬೇಡ ಎಂದು ಎರಗಿದಳು ಚರಣದಲ್ಲಿ. ಸೆರಗ ಹಿಡಿದರೆ ಬೇಡ ಬೇಡೆಂದು ಎರಗಿದಳು ಚರಣದಲ್ಲಿ. ತರುಣಿಯ ತುರುಬ ಹಿಡಿದೆತ್ತಿದನು, ಹೆಣಗಿದರೆ ಒಡನೆ ಝೋಂಪಿಸಿದ. ಸೆರಗನ್ನ ಹಿಡಿತಾನಂತೆ ಪಾಂಡು, ಹೆಂಡತಿಯ ಸೆರಗನ್ನ. ಬೇಡ ಬೇಡ ಬೇಡ, ನಿಮ್ಮ ದಮ್ಮಯ್ಯ ದಮ್ಮಯ್ಯ ಬೇಡ ಅಂತ ಸೆರಗನ್ನ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾಳೆ ಮಾದ್ರಿ. ಕಾಲಿಗೆ ಬಿದ್ದು ಬೇಡ್ತಾಳಂತೆ, ಬೇಡ ಬೇಡ ಅಂತ. ಮಾದ್ರಿ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಾಗ ಹೆದರಿಬಿಟ್ಟನಂತೆ.